ಎಲ್ರಿಗೂ ನಮಸ್ಕಾರ. ಹೆಣ್ಣಿನ ಬಗ್ಗೆ ಅತಿ ಅದ್ಭುತ ಕಥೆಯೊಂದಿದೆ. ಬಹುಶಃ ಹೆಣ್ಣೆತ್ತಂತಹ ಅದೆಷ್ಟೋ ಜನರಿಗೆ ಇದು ಒಂದು ರೀತಿಯಲ್ಲಿ ಇನ್ಸ್ಪಿರೇಷನ್. ಹೌದು, ಏನಪ್ಪ ಆ ಕತೆ ಅಂದ್ರೆ, ದಶರಥ ಮಹಾರಾಜರು ತನ್ನ 4 ಪುತ್ರರ ಜೊತೆ ಸಕುಟುಂಬ ಸಮೇತವಾಗಿ ಅದ್ದೂರಿಯ ಮದುವೆಯ ದಿಬ್ಬಣದೊಂದಿಗೆ ಜನಕ ಮಹಾರಾಜರ ಅರಮನೆಯ ಹೆಬ್ಬಾಗಿಲಿನ ಬಳಿ ಬಂದು ನಿಲ್ತಾರೆ. ಈ ಜನಕ ಮಹಾರಾಜ ಯಾರಪ್ಪ ಅಂದ್ರೆ ಸೀತೆಯ ತಂದೆ. ಆಗ ಜನಕ ಮಹಾರಾಜರು ತನ್ನ ಪರಿವಾರದ ಜೊತೆ ಎದುರಿಗೆ ಬಂದು ರಘುರಾಮರ ಮದುವೆ ಮೆರವಣಿಗೆಯನ್ನ ಸ್ವಾಗತ ಕೋರ್ತಾರೆ. ದಶರಥ ಮಹಾರಾಜರು ತುಂಬಾ ವಿನಮ್ರದಿಂದ ಜನಕ ಮಹಾರಾಜರ ಹತ್ತಿರ ಹೋಗಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿಬಿಡ್ತಾರೆ. ಆಗ ಗಲಿಬಿಲಿಗೊಂಡಂತಹ ಜನಕರಾಯರು ದಶರಥ ಮಹಾರಾಜರನ್ನ ಎಬ್ಬಿಸಿ ಅಪ್ಪಿಕೊಂಡು ಆಶ್ಚರ್ಯಗೊಳ್ಳುತ್ತಾರೆ. ಮಹಾರಾಜ, ನೀವು ದೊಡ್ಡವರು, ಮೇಲಾಗಿ ವರನ ಕಡೆಯವರು. ಹೀಗಿದ್ದಾಗ ನೀವು ನನ್ನ ಪಾದಗಳಿಗೆ ನಮಸ್ಕಾರ ಮಾಡೋದಂದ್ರೆ ಒಂದು ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಮಹಾರಾಜ ದಶರಥ ಒಂದು ಉತ್ತರವನ್ನ ಕೊಡ್ತಾರೆ. ಆ ಉತ್ತರ ಅದೆಷ್ಟು ಅದ್ಭುತವಾಗಿತ್ತಂದ್ರೆ, ಜನಕರಾಜರೇ, ನೀವು ದಾನ ನೀಡುವವರು, ಇನ್ನು ಸ್ವಲ್ಪ ಹೊತ್ತಿಗೆ ಕನ್ಯಾದಾನ ಮಾಡುತ್ತಿರುವವರು. ನಾನು ಯಾಚಕ, ನಿಮ್ಮಿಂದ ನನ್ನ ಮಗನಿಗಾಗಿ ಕನ್ಯೆಯನ್ನ ಬೇಡಲು ಬಂದಿರುವವನು. ಈಗ ನೀವೇ ಹೇಳಿರಿ, ದಾನ ಮಾಡುವವನು ದೊಡ್ಡವರೋ ಇಲ್ಲ ದಾನ ಬೇಡುವವರು ದೊಡ್ಡವರೋ ಎಂದು. ನಮ್ಮಿಬ್ಬರಲ್ಲಿ ಶ್ರೇಷ್ಠನಾರೆಂದು ನಿಮಗೆ ಗೊತ್ತು ಅಂತ ಹೇಳಿಬಿಡ್ತಾರೆ. ದಶರಥ ಮಹಾರಾಜರ ಮಾತು ಕೇಳಿದ ಜನಕರಿಗೆ ಕಣ್ಣೀರು ತುಂಬಿ ಬರುತ್ತೆ. ಉದ್ವೇಗದಿಂದ ತನ್ನಲ್ಲಿಯೇ ಅಂದ್ಕೊಳ್ತಾರವರು, ಹೌದು, ಯಾರ ಮನೆಯಲ್ಲಿ ಮಗಳಿರ್ತಾಳೋ ಅವರೇ ಭಾಗ್ಯವಂತರು. ಪ್ರತಿ ಮಗಳ ಭಾಗ್ಯದಲ್ಲಿ ಅಥವಾ ಅದೃಷ್ಟದಲ್ಲಿ ತಂದೆ ಇದ್ದೇ ಇರ್ತಾನೆ. ಆದರೆ ಪ್ರತಿ ತಂದೆಯ ಭಾಗ್ಯದಲ್ಲಿ ಮಗಳಿರಲ್ಲ. ಇದು ಭಾರತೀಯರ ಮನಸ್ಸಿನಲ್ಲಿ ಮಗಳಿಗಿರುವ ದೊಡ್ಡ ಮಹತ್ವ. ಇನ್ನು ಹೆಣ್ಣಿನ ಶ್ರೇಷ್ಠತೆಯನ್ನ ಪುರಾಣಗಳಲ್ಲಿ ಸಾರಿ ಸಾರಿ ಹೇಳಿದ್ದಾರೆ. ಮುಖ್ಯವಾಗಿ ನೀವು ಗಮನಿಸಿರಬಹುದು, ಎಲ್ಲ ದೇವರುಗಳ ಹಿಂದೆ ಮೊದಲು ಅವರ ಹೆಂಡತಿಯ ಹೆಸರು ಬರುತ್ತೆ. ಅದರ ಅರ್ಥಾತ್ ಹೆಣ್ಣಿಗೆ ಅಷ್ಟು ಪ್ರಾತಿನಿಧ್ಯ ಇದೆ, ಹೆಣ್ಣಿಗೆ ಅಷ್ಟು ಗೌರವ ಇದೆ. ಇನ್ನು ಈ ಕಾಲದಲ್ಲೂ ಕೂಡ ಅಂದ್ರೆ 2026ರಲ್ಲೂ ಹೆಣ್ಣು ಹುಟ್ಟಿತೆಂದರೆ ಮೂಗು ಮುರಿಯುವ ಜನರಿಗೆ ಬಹುಶಃ ಈ ಕತೆ ದೊಡ್ಡ ಇನ್ಸ್ಪಿರೇಷನ್, ದೊಡ್ಡ ಪಾಠ ಅಂತಲೇ ಹೇಳಬಹುದು.